ಸಚಿವ ಸಂಪುಟದ ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಸಚಿವ ಜಮೀರ್ ಅಹಮದ್ ಕನ್ನಡದಲ್ಲಿ ಪ್ರಮಾಣವಚನ ಸ್ವೀಕರಿಸದೆ ಇಂಗ್ಲಿಷ್ನಲ್ಲಿ ಪ್ರಮಾಣವಚನ ಸ್ವೀಕರಿಸಿರುವುದನ್ನು ಖಂಡಿಸಿ ಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಚಾಮರಾಜನಗರದ ಜಿಲ್ಲಾಧ್ಯಕ್ಷರು ಈಶ್ವರ್ ಎಸ್ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಪ್ರಕಟಣೆ ನೀಡಿರುವ ಅವರು, ಕರ್ನಾಟಕದಲ್ಲಿ ಸಚಿವರಾಗಿರುವವರು ಕನ್ನಡ ಭಾಷೆಗೆ ಗೌರವ ನೀಡುವುದು ಅವರ ಕರ್ತವ್ಯವಾಗಿದೆ. ಆದರೆ ಜಮೀರ್ ಅಹಮದ್ ಕನ್ನಡದ ಬದಲಾಗಿ ಇಂಗ್ಲಿಷ್ನಲ್ಲಿ ಪ್ರಮಾಣವಚನ ಸ್ವೀಕರಿಸಿರುವುದು ಕನ್ನಡ ಭಾಷೆಗೆ ಅಗೌರವ ತೋರಿದಂತಾಗಿದೆ ಎಂದು ಆರೋಪಿಸಿದರು. ಹಲವಾರು ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದರೂ ಕನ್ನಡದಲ್ಲಿ ಪ್ರಮಾಣವಚನ ಸ್ವೀಕರಿಸದಿರುವುದು ಬೇಸರದ ಸಂಗತಿಯಾಗಿದೆ. ಇಂತಹ ನಡೆ ಅನುಸರಿಸಿರುವವರಿಗೆ ಸಚಿವ ಸ್ಥಾನದಲ್ಲಿ ಮುಂದುವರಿಯುವ ನೈತಿಕ ಹಕ್ಕಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು. ಕನ್ನಡ ಭಾಷೆಯ ಗೌರವ ಕಾಪಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಚಿವ ಜಮೀರ್ ಅಹಮದ್ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧ್ಯಕ್ಷ ಈಶ್ವರ್ ಅವರು ಆಗ್ರಹಿಸಿದ್ದಾರೆ. 3/8/2026 ಸಚಿವ ಸಂಪುಟ ಸಮಾರಂಭದಲ್ಲಿ ಶಾಸಕ ಜಮೀರ್ ಅಹಮದ್ ರವರು ತಮ್ಮ ಪ್ರಮಾಣ ವಚನವನ್ನು ಆಂಗ್ಲ ಭಾಷೆಯಲ್ಲಿ ಮಾತಾಡಿರತಕ್ಕಂಥದ್ದು ನಮ್ಮ ಕನ್ನಡಿಗರಿಗೆ ಅಪಮಾನ ಮಾಡಿದಂಗೆ. ಅವರು ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸಬೇಕಾಯ್ತು. ಅವರು 4-5 ಬಾರಿ ಮಂತ್ರಿ ಶಾಸಕರಾಗಿದ್ರು ಕೂಡ ಅವರು ಕನ್ನಡದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರ್ತಕ್ಕಂಥದ್ದು ನಮ್ಮ ಕನ್ನಡಿಗರಿಗೆ ತುಂಬಾ ಅವಮಾನ ಮಾಡಿದಂಗಾಗಿದೆ. ಆದ್ರಿಂದ ಅವರು ಕೂಡಲೇ ಅವರು ಮಂತ್ರಿಗೆ ಅವರು ಲಾಯಕ್ಕಿಲ್ಲ. ಯಾಕಂದ್ರೆ ಸುಮಾರು ಅವರು ಕನ್ನಡಿಗರ ಓಟ್ ಹಾಕ್ಸ್ಕೊಂಡು ಕರ್ನಾಟಕದಲ್ಲಿ ಇದ್ಕೊಂಡು ಮಂತ್ರಿಯಾಗಿ ಕನ್ನಡಕ್ಕೆ ತುಂಬಾ ಅಪಮಾನ ಮಾಡಿದ್ದಾರೆ. ಅದರಿಂದ ಕೂಡಲೇ ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ನಮ್ಮ ಚಾಮರಾಜನಗರ ಜಿಲ್ಲೆ ಹಾಗೂ ಕರ್ನಾಟಕದಾದ್ಯಂತ ನಮ್ಮ ರಾಜ್ಯಾಧ್ಯಕ್ಷರಾದ KC ರಾಜಪ್ಪನವರ ಸಾರಥ್ಯದಲ್ಲಿ ನಾವು ದೊಡ್ಡ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ಅವರು ಕೂಡಲೇ ಅವರು ಕನ್ನಡಿಗರಿಗೆ ಕ್ಷಮಾಪಣೆ ಕೇಳಬೇಕು, ಇಲ್ಲಾಂದ್ರೆ ಅವರು ಮಂತ್ರಿಗಿರಿಗೆ ಅವರು ಲಾಯಕ್ಕಿಲ್ಲ ಅಂತ ಹೇಳ್ತಾ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಹಿಂದ ಬಂದು 9 ನ್ಯೂಸ್ ಈ ಚಾನಲ್ ಈಗ ಹೊಸದಾಗಿ ಲಾಂಚ್ ಆಗಿದ್ದು. ಇದು ಸುಮಾರು ಇದು ಎಲ್ಲಾ ಕಡೆ ಬೆಂಗಳೂರು ಹಾಗೂ ಸುತ್ತಮುತ್ತಲಲ್ಲಿ ಒಳ್ಳೆಯ ರೀತಿಯಲ್ಲಿ ಹಳೆಯ ಕಾಲದ ಪುರಾತನ ಕಾಲದ ಯಾವುದೇ ವಿಚಾರಗಳಿದ್ರು ಕೂಡಲೇ ಅವರು ಆ ವಿಚಾರಗಳನ್ನ ಮನದಟ್ಟಾಗಿ ಮಾಡಿ ಪುರಾತನ ವಿಚಾರಗಳನ್ನ ಜನ ಮನ ಮುಟ್ಟುವಾಗಿ ಮಾಡೋದ್ರಲ್ಲಿ ಇತ್ತೀಚೆಗೆ ಒಳ್ಳೆ ಕಾರ್ಯಕ್ರಮವನ್ನು ರೂಪಿಸ್ತಾ ಇದೆ. ಈ 9 ನ್ಯೂಸ್ಗೆ ಒಳ್ಳೇದಾಗ್ಲಿ, ಅದು ಇದು ನಂಬರ್ 1 ನ್ಯೂಸ್ ಆಗ್ಲಿ ಅಂತ ಹಾರೈಸ್ತಾ ಜಯ ಕರ್ನಾಟಕ ರಕ್ಷಣಾ ಸೇನೆಯಿಂದ ನಮ್ಮ ಅಭಿನಂದನೆಯನ್ನು ತಿಳಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.